ಎಸ್ಐಆರ್ ಕರ್ತವ್ಯ ನಿಭಾಯಿಸುವ ವೇಳೆ ವಿಎ ಭುವನ ಎಂಬುವರು ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಸರ್ಕಾರಿ ನೌಕರರು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಕೈಗೊಂಡಿದ್ದ ಪ್ರತಿಭಟನಾ ಸ್ಥಳಕ್ಕೆ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರು ಭೇಟಿ ನೀಡಿ ಸಮಸ್ಯೆಯನ್ನು ಆಲಿಸಿ ಮನವಿ ಸ್ವೀಕರಿಸಿದರು. ಈ ವೇಳೆ ಮೃತ ವಿಎ ಭುವನ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿ ಶಾಂತಿ ಕೋರಿದರು. ಬಳಿಕ ಪ್ರತಿಭಟನಾ ನಿರತ ನೌಕರರನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದುರ್ಘಟನೆ ಮುಕ್ತಾಯ ಎಂಬುದರ ಬಗ್ಗೆ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಅಂತ ಹೇಳಿದರು. ಮೊದಲನೇದಾಗಿ ಏನು ಕುಮಾರಿ ಭುವನ ಅವರು ನಮ್ಮನ್ನ ಅಗಲಿ ಹೋಗಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಮತ್ತು ಅವರ ಕುಟುಂಬದವರಿಗೆ ಅವರ ನಷ್ಟವನ್ನು ಭರಿಸತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಇದು ನಿಮ್ಮ ವಿಶ್ಲೇಷಣೆ ಮತ್ತು ನಿಮ್ಮ ತೀರ್ಮಾನಗಳು ಒಂದು ಕಡೆ ಆದರೆ, ಇವತ್ತು ಈ ಘಟನೆ ಯಾಕಾಯಿತು, ಒಂದು ವೇಳೆ ಒತ್ತಡದಿಂದ ಆಗಿದ್ರೆ ಅಥವಾ ಬೇರೆ ಬೇರೆ ಕಾರಣಗಳಾಗಿದೆ ಅನ್ನೋದನ್ನ ಪರಿಶೀಲನೆ ಮಾಡಿಸ್ತೇನೆ. ಎರಡನೇದು, ಯಾರು ಕೂಡ ಅನ್ಯತಾ ಭಾವಿಸಬೇಡಿ. ಶಾಂತಿಯಿಂದ ನಿಮ್ಮ ಪ್ರತಿಭಟನೆಯನ್ನು ಮಾಡಿದ್ದೀರಿ, ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೇನೆ. ಯಾಕೆಂದ್ರೆ ಇಂಥ ಪ್ರತಿಭಟನೆಗಳು ರಾಜಕೀಯ ಕಾರಣಕ್ಕೆ ಆಗಬಾರ್ದು. ನಾನು ದುರದೃಷ್ಟವಶಾತ್ ನನಗೆ ಆರೋಗ್ಯದ ಸ್ವಲ್ಪ ಸಮಸ್ಯೆ ಇದ್ದರಿಂದ ತಕ್ಷಣ ನಾನು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಕೆಲಸದ ಜವಾಬ್ದಾರಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾನು ರಿವ್ಯೂ ಅನ್ನು ಅನೌನ್ಸ್ ಮಾಡಿದ್ದೆ. ಅಲ್ಲಿ ಹೋಗಿ ನನಗೇನು ಗೊತ್ತಿರಲಿಲ್ಲ. ಅಲ್ಲಿ ಹೋದ ಮೇಲೆ ಅನಂತರ ವಿಷಯ ಗೊತ್ತಾಯಿತು. ತಕ್ಷಣ ಜಿಲ್ಲಾ ಆಡಳಿತಕ್ಕೆ ಸೂಚನೆಯನ್ನು ಕೊಟ್ಟು ಏನೆಲ್ಲ ಕ್ರಮ ಮಾಡಬೇಕು ಅದನ್ನೆಲ್ಲ ನೀವು ಮಾಡಿ ಮತ್ತು ಅವರು ಆಸ್ಪತ್ರೆಗೆ ತೆಗೆದುಕೊಂಡು ಹೋದ್ಮೇಲೆ ಡಾಕ್ಟರ್ಗಳಿಗೂ ತಿಳಿಸಿ, ಡಿಎಚ್ಒಗೆ ಮತ್ತು ಡಿಸ್ಟ್ರಿಕ್ಟ್ ಸರ್ಜನ್ಗೆ ಅವರನ್ನು ಸರಿಯಾಗಿ ನೋಡ್ಕೊಳ್ಳಿ, ಹೇಗಾದ್ರೂ ಮಾಡಿ ಅವರನ್ನು ಉಳಿಸಿ ಅಂತ ಕೂಡ ಹೇಳಿದ್ದೆ. ದುರದೃಷ್ಟವಶಾತ್ ಅವರು ನಮ್ಮನ್ನ ಅಲ್ಲಿ ಹೋಗಿದ್ದಾರೆ. ಇವತ್ತು ಅದು ಒಂದು ಭಾಗ. ಇವತ್ತು ಇದರ ಏನು ಇದು ಘಟನೆ ನಡೆದಿದೆ, ಈ ಘಟನೆ ನಾನು ಹೇಳಿದಾಗೆ ಅದು ಕಾರಣ ಏನು ಅನ್ನೋದನ್ನ ನಾನು ವರದಿಯನ್ನು ತರಿಸಿಕೊಳ್ತೇನೆ ಮತ್ತು ನಾನು ಬೇರೆ ಹಂತದಲ್ಲಿ ಅದನ್ನು ಪರಿಶೀಲನೆಯನ್ನ ಮಾಡಿಸ್ತೇನೆ. ನಿಮಗೆ ಒಂದು ಮಾತನ್ನ ಹೇಳಬೇಕು, ನಾನು ಈ ಜಿಲ್ಲೆಯಿಂದ ಪ್ರಥಮ ಬಾರಿಗೆ ಕಂದಾಯ ಸಚಿವನಾಗಿರೋದು, ಎರಡನೇ ಕಂದಾಯ ಸಚಿವನು. ಮೊದಲು ಉಚ್ಮಾಸ್ತಿಗೌಡರು ಆಗಿದ್ರು, ಅದಾದ ಮೇಲೆ ಕಂದಾಯ ಇಲಾಖೆ ನಮ್ಮ ಜಿಲ್ಲೆಗೆ ಇದೇ ಮೊದಲನೇ ಸಾರಿ ಸಿಕ್ಕಿದೆ.